ಓಕೆ, ನನ್ನ ಕಲೀಗ್ ಪವನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ವಿಶ್ಲೇಷಣೆಯನ್ನು ಕೂಡ ನೀಡ್ತಾರೆ. ಎಸ್ ಪವನ್, ರಿಯಲಿ ವೆರಿ 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 ಇಂಟ್ರೆಸ್ಟಿಂಗ್ ಆ್ಯಂಡ್ ಎಕ್ಸೈಟ್ಮೆಂಟ್ ಅಂತ ಹೇಳಿದ್ರೆ ಸದ್ಯದ ವಾತಾವರಣ ಅಂತ ಅಂದ್ಕೊಳ್ತೀವಿ. TVK ವಿಜಯ್, ದಳಪತಿ ವಿಜಯ್ ಮುಖ್ಯಮಂತ್ರಿ ಆಗೇ ಬಿಟ್ರು ಅನ್ನುವ ಆ ಒಂದು ರೋಚಕ ಕ್ಷಣಕ್ಕೆ ಈ ರೀತಿಯಾದಂಥ ಅಡ್ಡಿ ಬರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ. ಆದರೆ ಸದ್ಯದ ಲೇಟೆಸ್ಟ್ ಅಪ್ಡೇಟ್ಸ್ ನಿಜಕ್ಕೂ ಕೂಡ ಯಾವ ವಾಸ್ತವ ರೂಪವನ್ನು ಪಡೆದುಕೊಳ್ಬಹುದು. ಮುಖ್ಯಮಂತ್ರಿ ರಜನಿಕಾಂತ್ ಆಗೇ ಬಿಡ್ತಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಈಗ ಪಕ್ಕಾ ಆಗಬಹುದು. TVK ಯಾವ ರೀತಿಯಾದಂಥ ತಂತ್ರಗಳನ್ನು ಹೆಣಿಬಹುದು. ಓವರ್ ಆಲ್ ಡೀಟೇಲ್ಸ್ ಪ್ಲೀಸ್, ಓವರ್ ಟು ಯು ಪವನ್. ರಾಘವ್, ನೀವು ಹೇಳಿದ ಮಾತು ಸತ್ಯ. ರಾಜಕಾರಣದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ, ಯಾರು ಶಾಶ್ವತ ಶತ್ರುಗಳಲ್ಲ. 5 ದಶಕಗಳಿಂದ ದ್ರಾವಿಡಿಯನ್ ಪಾಲಿಟಿಕ್ಸ್ ನಡೀತಾ ಇತ್ತು ತಮಿಳ್ನಾಡಲ್ಲಿ. ಆದರೆ ಈ ಬಾರಿ ವಿಜಯ್ ಬಂದು ಕೇವಲ 1.5 ವರ್ಷದಲ್ಲಿ ಅದನ್ನು ಧೂಳಿಪಟ ಮಾಡಿದ್ರು. 2024ರಲ್ಲಿ ಅಧಿಕೃತವಾಗಿ ಪಕ್ಷ ಅನೌನ್ಸ್ ಮಾಡಿದಂಥ ಇವರು ಯಾರೋ ವಿಜಯ್ ಅವರು ಈ ಮಟ್ಟಿನ ಸಾಧನೆ ಮಾಡ್ತಾರೆ ಅಂತ ಯಾರು ತಮಿಳು ರಾಜಕಾರಣದ ರಾಜಕೀಯ ಪಂಡಿತರಾಗಿರ್ಬೋದು ಅಥವಾ ಯಾವುದೇ ರಾಜಕಾರಣಿ ಆಗಿರ್ಬೋದು ಗೆಸ್ ಮಾಡಿರಲಿಲ್ಲ. ಆದರೆ ಈಗ ಏನಾಗಿದೆ ಅಂದರೆ ದ್ರಾವಿಡಿಯನ್ ಪಕ್ಷಗಳಾದ DMK ಮತ್ತು ಅಣ್ಣಾ DMKಗೆ ಮುಂದಿನ ಅಸ್ತಿತ್ವದ ಪ್ರಶ್ನೆ ಎದುರಾಗಿದೆ. ಯಾಕೆ ಅಂದರೆ ಇಷ್ಟು ದಿನ ಇವರಿಬ್ಬರೇ ಬದ್ಧ ವೈರಿಗಳಿದ್ದಿದ್ದು, ಯಾವುದೇ ರಾಷ್ಟ್ರೀಯ ಪಕ್ಷಗಳಿರಲಿಲ್ಲ, ಏನಿಲ್ಲ, ಇವರಿದ್ದೇ ಆಡಿದ್ದೇ ಆಟ ಆಗಿತ್ತು. ಆದರೆ ಈಗ ಹೊಸದಾಗಿ ನಾಯಕ ಎಮರ್ಜ್ ಆಗಿದ್ದಾನೆ. ಯಾರು? ದಳಪತಿ ವಿಜಯ್. ಇವರನ್ನು ಎದುರಿಸ್ಬೇಕು ಅಂದರೆ ನಮ್ಮ ಮುಂದಿನ ರಾಜಕಾರಣ ನಾವು ಮಾಡಲೇಬೇಕು ಅನ್ನೋದಾದರೆ ಇವರನ್ನು ಈಗಲಿಂದನೇ ಹಿಮ್ಮೆಟ್ಟಿಸ್ಬೇಕು. ಅದಕ್ಕೆ ಮೊದಲ ಹೆಜ್ಜೆ ಸರ್ಕಾರ ರಚನೆಯನ್ನು ಮಾಡದೆ ತಡೆಯುವಂಥದ್ದು. ಒಂದು ವೇಳೆ ಸರ್ಕಾರ ರಚನೆ ಆಯಿತು ಅಂದರೆ ವಿಜಯ್ ಹಿಡಿತವನ್ನು ಸಾಧಿಸ್ತಾ ಹೋಗ್ತಾರೆ. ಅವರ ಜನಪ್ರಿಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸಿನಿಮಾ ರಂಗದಲ್ಲಿ ಜನಪ್ರಿಯತೆ ಹೊಂದಿರುವಂಥ ವಿಜಯ್ ಮುಂದೆ ಕೂಡ ರಾಜಕಾರಣದಲ್ಲಿ ಮತ್ತೊಬ್ಬ MJR ಆಗ್ತಾರೆ. ನಿಮಗೆ ಗೊತ್ತಿರಬೇಕು, ರಾಜಕಾರಣದಲ್ಲಿ ಸಾಕಷ್ಟು ಜನ MJR ಆದಮೇಲೆ ಪಕ್ಷವನ್ನು ಸ್ಥಾಪನೆ ಮಾಡಿದಂಥವ್ರು ತಮಿಳುನಾಡಲ್ಲಿ ಭಾಳಷ್ಟು ಜನ ಇದ್ದಾರೆ. ಯಾರು? ವಿಜಯಕಾಂತ್ ಆಗಿರ್ಬೋದು, ಕಮಲ್ ಹಾಸನ್ ಆಗಿರ್ಬೋದು. 2021ರಲ್ಲಿ ರಜನಿಕಾಂತ್ ಸಹ ಪಕ್ಷ ಸ್ಥಾಪನೆ ಮಾಡ್ತೀವಿ ಅಂತಿದ್ರು ರಾಘವ್. ಆದರೆ ಅದು ಸಕ್ಸಸ್ ಆಗಲಿಲ್ಲ. ಯಾಕೆ? ಒಂದು ಅವ್ರಿಗೆ ಹಿಂಜರಿಕೆ ಇತ್ತು, ನಾನು ಇಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತೀನೋ ಇಲ್ವಾ. ಆದರೆ ವಿಜಯ್ ಅವರು ತಳಮಟ್ಟದಿಂದ ಸಕ್ಸಸ್ ಆಗಿದ್ರು. ಅವರ ತಂತ್ರಗಾರಿಕೆ ಹಂಗಿತ್ತು. ಮತ್ತು ಅವರ ಸಿನಿಮಾಗಳ ಮೂಲಕ ಸಂದೇಶಗಳನ್ನು ಕೊಡೋದಕ್ಕೆ ಶುರು ಮಾಡಿದರು. ಹೀಗಾಗಿ ವಿಜಯ್ ಈ ಮಟ್ಟಕ್ಕೆ ತಳಮಟ್ಟಕ್ಕೆ ಬೇರೂರ್ಕೊಂಡಿದೆ. ಈ DMK ಹಾಗೂ ಅಣ್ಣಾ DMK ಮುಂದಿನ ರಾಜಕೀಯ ಭವಿಷ್ಯಕ್ಕೋಸ್ಕರನಾಗಲಿ ನಾವು ರಜನಿಕಾಂತ್ ಅವ್ರನ್ನ ತರಬೇಕು. ಸಹಜವಾಗಿ ಏನಾಗುತ್ತೆ ಅಂದರೆ ರಾಜಕಾರಣದಲ್ಲಿ ಬದ್ಧ ವೈರಿಗಳು ದಶಕಗಳ ಕಾಲ ವೈರತ್ವವನ್ನು ಹೊಂದಿದ್ದವರು ಏಕಾಏಕಿ ಮೈತ್ರಿ ಮಾಡ್ಕೊತೀವಿ ಅಂದರೆ ಅಷ್ಟು ಸುಲಭದ ಮಾತಲ್ಲ. ಹೀಗಾಗಿ ಅವರೇನು ಮಾಡಿದ್ರು, ತಳಮಟ್ಟಕ್ಕೆ ರಾಜಕಾರಣವನ್ನು ಪಸರಿಸಬೇಕು. ಅಂದರೆ ರಜನಿಕಾಂತ್ ಅದ್ಭುತವಾದ ಫೇಸು. ಯಾಕೆ ಅಂದರೆ ಕಾರ್ಯಕರ್ತರು ಅಷ್ಟು ಸುಲಭನಾಗಿ ಒಪ್ಕೊಳ್ಳಲ್ಲ. 5-6 ದಶಕಗಳಿಂದ ಹೊಡೆದಾಡ್ಕೊ ಬಂದಿರೋರು ಈಗ ಏಕಾಏಕಿ ನಾವು ಮೈತ್ರಿ ಮಾಡ್ಕೊತೀವಿ ಅಂದರೆ DMK ಅಣ್ಣಾ DMK ಕಾರ್ಯಕರ್ತರು ಒಪ್ಕೊಂಡ್ಬಿಡ್ತಾರೆ.